ಎಲ್ಲ ಕಡೆ ಕಪ್ಪು ಸಾಲಿಗ್ರಾಮ ತೋರಿಸಿದ್ವಿ. ಸೊ ಇದು ಬಂದು ಹಳದಿ, ಮತ್ತು ಇದು ಕಂದು ಮಿಶ್ರಿತ ಅಂತ ಹೇಳಿದ್ವಿ, ಅದು ಇದು ಕೆಂಪು ಸಾಲಿಗ್ರಾಮ ನೋಡಿ, ಕೆಂಪು ಸಾಲಿಗ್ರಾಮ. ಎಲ್ಲ ಸಾಲಿಗ್ರಾಮಗಳಲ್ಲೂ ಚಕ್ರ ಇದೆ, ಮತ್ತೆ ಇದನ್ನು ಕೆಂಪು ಸಾಲಿಗ್ರಾಮದ ಒಂದು ಪ್ರಕಾರ ನೋಡಿ. ಇದು ಗುಂಡು ಸಾಲಿಗ್ರಾಮ, ಇದು ನಮಗೆ ಹಂಗೆ ಸಿಕ್ಕಿದೆ. ಇದನ್ನು ಇದೇ ತರ ಪೂಜೆ ಮಾಡಬಹುದು ಸರ್. ಇದನ್ನ ಪೂಜೆ ಮಾಡಬಾರ್ದ ಸರ್ ಅಂತ ಹೇಳಿದ್ರೆ ಇದನ್ನು ಮನೇಲಿ ಇಟ್ಕೊಂಡು ಪೂಜೆ ಮಾಡಬಹುದು. ಭಿನ್ನ ಅನ್ನೋ ಲೆಕ್ಕಕ್ಕೆ ಬರಲ್ಲ. ಇದು ಒಂದು ಸಾಲಿಗ್ರಾಮ ಒಂದು ಪೂರ್ತಿ ಆಗಿದೆ, ಇದನ್ನು ಮನೇಲಿ ಇಟ್ಕೊಂಡು ಪೂಜೆ ಮಾಡಬಹುದು. ಎಲ್ಲವೂ ಅಭಿಷೇಕ ಯೋಗ್ಯವು. ಇದು ಬಿಳಿ ನೋಡಿ, ಇದು ಚಕ್ರ ಸ್ವರೂಪ, ಇದು ಬಿಳಿ ಸಾಲಿಗ್ರಾಮ. ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಯರು, ರಾಯರೆಲ್ಲೋ ರಾಯರ ಭಕ್ತ ಅಂತ ನಮ್ಮದೊಂದು ಸಂಕಲ್ಪ. ಪ್ರತಿ ವಾರ ಕೂಡ ರಾಘವೇಂದ್ರ ಸ್ವಾಮಿಗಳ ಚರಣಭಾಗಗಳ ದರ್ಶನ ಮಾಡಬೇಕು, ಅಲ್ಲಿಯ ಮಹತ್ವವನ್ನು ನೋಡಬೇಕು, ಹಾಗೂ ಅಲ್ಲಿಯ ಪೂಜಾ ಕೈಂಕರ್ಯವನ್ನು ಕೂಡ ಕಣ್ತುಂಬಬೇಕು, ಮತ್ತು ಅಲ್ಲಿಯ ನೇರ ಪ್ರಸಾರವನ್ನ ತಮ್ಮೆಲ್ಲರಿಗೂ ತೋರಿಸಿ ಆ ಧನ್ಯತೆಯನ್ನ ನನಗೂ ಮತ್ತು ನೀವೆಲ್ಲರೂ ಪಡೆಯಬೇಕು ಅನ್ನೋ ಮಹಾ ಉದ್ದೇಶದಿಂದ ರಾಯರ ಭಕ್ತ ಚಾನಲ್ ಶ್ರೀ ರಾಘವೇಂದ್ರ ಮಠ ದರ್ಶನವನ್ನ ನಡೆಸ್ತಾ ಇದೆ. ಹಾಗೂ ಅದರ ಮಧ್ಯೆ ಚಿಂತನಾ ಮಂಥನ ಎಂಬ ಕಾರ್ಯಕ್ರಮದಲ್ಲಿ ಹಲವಾರು ರೀತಿಯ ಆಧ್ಯಾತ್ಮಿಕವಾಗಿ, ವೈಜ್ಞಾನಿಕವಾಗಿ ಹಾಗೂ ನಮ್ಮ ಧಾರ್ಮಿಕ ಸನಾತನ ಧರ್ಮದ ಕೆಲವೊಂದು ವಿಷಯಗಳನ್ನು ಕೂಡ ನಾವು ವಿತರಿಸ್ತಾ ಹೋಗ್ತೇವೆ. ಮತ್ತೆ ಇನ್ನೊಂದು ಕಾರ್ಯಕ್ರಮ ಏನಪ್ಪಾ ಅಂದ್ರೆ, ನನ್ನ ಜೀವನದಲ್ಲಿ ರಾಯರು. ತಾವುಗಳು ರಾಯರ ಅನುಭವವನ್ನ ಪಡೆದಿರ್ತೀರ, ಆ ಅನುಭವವನ್ನ ರಾಯರ ಭಕ್ತ ಚಾನಲ್ನಲ್ಲಿ ಹಂಚುವ ಮೂಲಕ ಅದು ಕೂಡ ಒಂದು ಕಾರ್ಯಕ್ರಮ ಇದೆ. ಸಾವಿರಾರು ಭಕ್ತರು ಅದನ್ನ ಪ್ರೇರಣೆಯಾಗಿ ಅವರು ಕೂಡ ಜೀವನದಲ್ಲಿ ಬೆಳಕನ್ನ ಕಾಣ್ತಾರೆ. ಹಾಗಾಗಿ ಇದೊಂದು ಸುಂದರವಾದಂತಹ ವಿಶೇಷವಾದಂತಹ ಸಂಚಿಕೆ ಏನಪ್ಪಾ ಅಂದ್ರೆ ಸಾಲಿಗ್ರಾಮ. ಸಾಲಿಗ್ರಾಮ ಅಂತಾದ್ರೆ ಮೈ ರೋಮಾಂಚನ ಆಗುತ್ತೆ, ಹಾಗೂ ಸಾಲಿಗ್ರಾಮದ ಬಗ್ಗೆ ಕುತೂಹಲ ಹೆಚ್ಚಿರುತ್ತೆ. ಅದ್ರಲ್ಲಿ ಏನಿದೆ, ಅದ್ ಯಾಕೆ, ಅದು ಎಲ್ಲಿ ಅನ್ನೋದನ್ನ ಈ ಒಂದು ಎಪಿಸೋಡ್ ಅಲ್ಲಿ ತಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತೇವೆ. ಬನ್ನಿ, ನಮ್ಮ ಗುರುಗಳಾದಂತಹ ಶ್ರೀ ರವಿಶಂಕರ್ ಅವ್ರನ್ನ ಸ್ವಾಗತವನ್ನು ಮಾಡುತ್ತಾ ಈ ಸಾಲಿಗ್ರಾಮದ ಬಗ್ಗೆ ಹೇಳ್ಬೋದು. ಗುರುಗಳೇ ನಮಸ್ಕಾರ. ಈ ಒಂದು ನಮ್ಮ ಆಧ್ಯಾತ್ಮಿಕ ಪಯಣದಲ್ಲಿ ನಾವು ಈ ಸಾಲಿಗ್ರಾಮವನ್ನು ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತೇವೆ. ಹಾಗಾದ್ರೆ ಈ ಸಾಲಿಗ್ರಾಮದ ಮಹತ್ವ ಏನು, ಅದು ಏನನ್ನ ಪುರಾಣದ ಒಂದು ಇತಿಹಾಸ ಏನನ್ನ ಇದೆಯಾ? ಅದು ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇಂದು ನಾವು ಸೇರಿರೋದು ಸಾಲಿಗ್ರಾಮದ ಮಹತ್ವ ಏನು, ಸಾಲಿಗ್ರಾಮದ ವಿಚಾರವಾದ ಕುರಿತು ಕೆಲವೊಂದು ಮಾಹಿತಿಗಳಿವೆ, ಮತ್ತು ಜನಸಾಮಾನ್ಯರ ಕೆಲವೊಂದು ತಪ್ಪು ತಿಳುವಳಿಕೆಗಳು, ಮತ್ತು ಅದರ ಕುರಿತಾದ ಭಯ ನಿವಾರಣೆ, ಮತ್ತು ಹೆಚ್ಚಾಗಿ ಶ್ರದ್ಧಾಳುಗಳು ಈ ಸಾಲಿಗ್ರಾಮ ಕುರಿತಾದ ಒಂದು ಮಹತ್ವವನ್ನು ತಿಳಿದುಕೊಂಡು ದೇವರ ಪೂಜೆ ನಿರಂತರವಾಗಿ ಮನೆಯಲ್ಲಿ ನಡೆಯೋ ತರ ಆಗೋಯ್ತು. ಅದರ ಕುರಿತಾದ ಕೆಲವೊಂದು ಮಾಹಿತಿಗಳನ್ನ ತಿಳ್ಕೊಳ್ಳೋಕೆ ಇವತ್ತು ಸೇರಿದೀವಿ. ಅದರ ಬಗ್ಗೆ ಮುಂದೆ ಹೇಳ್ತಾ ನಿಮಗೆ ಒಂದೊಂದೇ ದಳಗಳನ್ನ ಬಿಡಿಸ್ಕೊಂಡು ಹೋಗ್ತಾ ಇರ್ತೀವಿ. ಸಾಲಿಗ್ರಾಮ ಶಿಲಾವಾರಿ ಪಾಪಾಹಾರಿ ನಿಷೇಧತ ಆಜನ್ಮಕೃತ ಪಾಪಾನಾಂ ಪ್ರಾಯಶ್ಚಿತ್ತಂ ದಿನೇ ದಿನೇ ಅಂತ ಒಂದು ಶ್ಲೋಕ. ಆ ಸಾಲಿಗ್ರಾಮದಿಂದ ಬಂದಂತ ನೀರು ಅಂದ್ರೆ ತೀರ್ಥ, ನೀರು ಅಂತ ವರ್ಡ್ ಯೂಸ್ ಮಾಡುವ ತೀರ್ಥ. ಸಾಲಿಗ್ರಾಮ ಶಿಲಾವಾರಿ ಪಾಪಾಹಾರಿ ನಿಷೇಧತ ಆಜನ್ಮಕೃತ ಪಾಪಾನಾಂ ಪ್ರಾಯಶ್ಚಿತ್ತಂ ದಿನೇ ದಿನೇ. ಯಾವ ಮನುಷ್ಯರು ಆ ಸಾಲಿಗ್ರಾಮದ ತೀರ್ಥವನ್ನು ದಿನಾಗಲೂ ಸೇವನೆ ಮಾಡ್ತಾರೆ, ಅವನ ಪಾಪಗಳು ಸದ್ಯದಲ್ಲೇ ಪರಿಹಾರ ಆಗುತ್ತೆ ಅಂತ ಒಂದು ನಾನುಡಿ. ಸೊ ಆದ್ರಿಂದ ಸಾಲಿಗ್ರಾಮ ವಿಚಾರವಾಗಿ ಶ್ರದ್ಧಾಳುಗಳಿಗೆ ಮೊದಲೇ ತಿಳಿದಿದೆ, ಆದರೂ ಜನಸಾಮಾನ್ಯರಿಗೆ ಇನ್ನ ಹೆಚ್ಚು ತಿಳುವಳಿಕೆ, ಅದರ ಪ್ರಕಾರಗಳು ಮತ್ತು ಕೆಲವೊಂದು ಭಿನ್ನಾಭಿಪ್ರಾಯಗಳು ಅಥವಾ ಮೂಢನಂಬಿಕೆಗಳು ಅಥವಾ ಶಾಸ್ತ್ರ ರಹಿತವಾದ ಕೆಲವೊಂದು ನಂಬಿಕೆಗಳು, ಅದನ್ನ ಇವತ್ತು ಪರಿಹಾರ ಮಾಡಲಿಕ್ಕೆ ಸೇರಿದ್ದೀವಿ. ಶ್ರೀ ಗುರುಭ್ಯೋ ನಮಃ. ಶುರುವಾಗಿ ಖಂಡಿತ. ಮೊದಲನೇದಾಗಿ ಈ ಸಾಲಿಗ್ರಾಮದ ಮೂಲ ಯಾವುದು, ಮತ್ತೆ ಪುರಾಣದಲ್ಲಿ ಏನು ಇದರ ಬಗ್ಗೆ ಹೇಳಿದ?
ಸಾಲಿಗ್ರಾಮದ ಕುರಿತಾದ ವಿಷಯಗಳಲ್ಲಿ ಒಂದ್ ಎಪಿಸೋಡ್ ಅಲ್ಲಿ ಆಗುವಂತ ಕೆಲಸ ಅಲ್ಲ ಸರ್. ಆದ್ರೆ ಅದು ಅದರ ಬಗ್ಗೆ ಒಂದು 8-10 ಕಥೆಗಳು ಒಂದೊಂದು ಗಂಟಕಿ ತಪಸ್ ಮಾಡಿ ಆ ಶಾಪ ತ್ರಿಮೂರ್ತಿಗಳಿಗೆ ಕೊಟ್ಟಂತ ಒಂದು ಕತೆ, ತುಳಸಿ ರಾಧೆಯ ಶಾಪ ಇನ್ನೊಂದು ಕತೆ, ವೇದ ಶಿರಸ ಋಷಿ ಮಂಜುವ ಅಪ್ಸರೆ ಅವರುಗಳ ಕಥೆ, ಬ್ರಹ್ಮದೇವನ ಕಪಾಲದಲ್ಲಿ ಬೆವರು ಅದೊಂದು ಕತೆ, ವೃಷಧ್ವಜ ರಾಜನ ಒಂದು ಕತೆ, ವರಾಹ ಪುರಾಣದಲ್ಲಿ ಗಂಡಕಿ ಹೆಸರಿನ ಮತ್ತೊಂದು ಕತೆ, ಮತ್ತೆ ಶನಿಯು ವಿಷ್ಣುವಿಗೆ ಪೀಡೆ ಕೊಡಲಿ ಅದೊಂದು ಕತೆ, ಮತ್ತು ಮತ್ತಿತರ ಎಷ್ಟೊಂದು ಕಥೆಗಳಿದೆ. ಅದರಲ್ಲಿ ನಮಗೆ ಹೆಚ್ಚಾಗಿ ಪ್ರಚಲಿತವಾದ ಒಂದು ಕಥೆ ಅಂದ್ರೆ ಉತ್ತರ ಭಾರತ ಅಂದ್ರೆ ಈಗಿನ ನೇಪಾಳ ಗಂಡಕಿ ನದಿ ಅಂತ ಒಂದು ನದಿ ಪ್ರವಾಹ, ಪವಿತ್ರ ನದಿ ಅದು. ಕಾಳಿ ಗಂಡಕಿ ನದಿ ಅಂತ ಅದಕ್ಕೋಸ್ಕರ. ಯಾಕೆಂದ್ರೆ ನೀವು ನೇಪಾಳದಲ್ಲಿ ಪೋಖ್ರಾನ್ನಿಂದ ಮೇಲೆ ಮುಕ್ತಿನಾಥದ ಕಡೆ ಹೋಗ್ತಾ ಇದ್ರೆ ಗಂಡಕಿ ನದಿ ಪೂರ್ತಿ ಅಲ್ಲೇ ಸಿಗುತ್ತೆ. ನೀವು ಅದಕ್ಕೆ ಫ್ಲೈಟ್ ಅಲ್ಲಿ ಹೋಗುವಾಗ ನೀವು ಇದು ರಸ್ತೆ ದಾರಿ ಹೋದ್ರೆ ದಾರಿ ಪೂರ್ತಿ ಕಪ್ಪು ನದಿ ಕಾಣುತ್ತೆ. ಕಾಳಿ ಅಂದ್ರೆ ಕಪ್ಪು ಕೂಡ ಹೌದು, ಮಹಾಶಕ್ತಿಯು ಹೌದು. ಕಾಳಿ ಗಂಡಕಿ ನದಿ ಎಲ್ಲರಿಗೂ ಗೊತ್ತಿರೋದು ಗಂಡಕಿ ನದಿ ಅಂತ. ಹೌದು, ಗಂಡಕಿ ನದಿ ಅಲ್ಲಿ ಸಿಗುವ, ನಿಮ್ಮ ಭಾಷೆಯಲ್ಲಿ ಕಲ್ಲು, ನಮ್ಮ ಭಾಷೆಯಲ್ಲಿ ಸಾಲಿಗ್ರಾಮ, ಅಲ್ಲಿ ಸಿಗುವ ಹತ್ತರವಾದ ಈ ಒಂದು ಅಮೂಲ್ಯವಾದ ಇದನ್ನ ಈ ಸಾಲಿಗ್ರಾಮಗಳು ಅಲ್ಲಿ ಸಂಗ್ರಹ ಯೋಗ್ಯ ಅಂತ ಶಾಸ್ತ್ರಗಳು ಹೇಳ್ತಾ ಇದೆ. ಅಲ್ಲಿಂದ ತಗೊಂಬಂದಿದ್ದ ಕಲ್ಲು ಅಥವಾ ದಾನ ಮಾಡಿದ ಕಲ್ಲು ಅಥವಾ ಇಲ್ಲಿ ಸಿಗೋ ಕಲ್ಲು ಇದು ಸಾಲಿಗ್ರಾಮ ಅನ್ನಿಸ್ಕೊಳತ್ತೆ. ಈ ಎಲ್ಲ ಕಲ್ಲುಗಳಲ್ಲಿ ವಿಷ್ಣುವಿನ ಸಾನ್ನಿಧ್ಯವಿದೆ. ಈ ಒಂದು ಎಪಿಸೋಡ್ ಏನಿದೆ ಮುಂದಕ್ಕೆ ಹೋಗ್ತಾ ಹೋಗ್ತಾನೆ ನಿಮಗೆ ಗೊತ್ತಾಗುತ್ತೆ ಈ ಎಲ್ಲ ಪ್ರಕಾರಗಳು ಆ ಮಹಾವಿಷ್ಣುವಿನ ಸ್ವರೂಪ ವೇದಗಳು. ಸೊ ಅದರದ ವಿಚಾರವಾಗಿ ಮುಂದೆ ಹೇಳ್ತಾ ಹೋಗಿ. ಹಾಗಾದ್ರೆ ಈ ಸಾಲಿಗ್ರಾಮವನ್ನ ಸಾಮಾನ್ಯ ಜನರು, ಪುರೋಹಿತರು ಎಲ್ಲರೂ ಕೂಡ ಮನೆಯಲ್ಲಿ ಪೂಜಿಸಬಹುದ? ನಾ ಇವಾಗ ತಾನೇ ಹೇಳಿದೆ, ಸಾಲಿಗ್ರಾಮದ ವಿಚಾರವಾಗಿ ನಿಮಗೆ ಅಷ್ಟು ಏನಂತೀರ ಮಡಿವಂತಿಕೆ ಇದೆ. ಮಡಿವಂತಿಕೆಯಲ್ಲಿ ಒಂದು ವರ್ಗ ಪೂಜೆ ಮಾಡ್ತಾರೆ, ಅದು ಇದೆ. ಅದು ಮಹತ್ತರವಾದ ಒಂದು ಇದು. ಮಠ ಮಾನ್ಯಗಳಲ್ಲಿ ಅದನ್ನ ಪೂಜೆ ಮಾಡ್ತಾರೆ. ಅದರದ್ದು ಒಂದು ವಿಸ್ತಾರ ತುಂಬಾ ಇದೆ. ಆದರೆ ಈ ಎಪಿಸೋಡ್ ಅಲ್ಲಿ ನಾವೇನ್ ಹೇಳಕ್ ಹೊರಟಿದೀವಿ ಅಂದ್ರೆ ಕೆಲವೊಂದು ಸಾಲಿಗ್ರಾಮ ಪ್ರಕಾರಗಳಿದೆ, ಅದನ್ನ ಎಲ್ಲರೂ ಪೂಜೆ ಮಾಡಲು ಯೋಗ್ಯ. ಮತ್ತೆ ಯಾಕೆ ಹಿಂಗ್ ಹೇಳ್ತಿದ್ದೀನಿ ಅಂದ್ರೆ ಇಷ್ಟು ಸಾಲಿಗ್ರಾಮ ಇದೆ, ಇಷ್ಟು ಸಾಲಿಗ್ರಾಮ ಇದೆ, ಇಷ್ಟು ಇದೆ, ಗಾತ್ರದ ಮೇಲೆ, ಮತ್ತೆ ಅದರ ಸ್ವರೂಪದ ಮೇಲೆ, ಮತ್ತೆ ಅದರ ಶಕ್ತಿಯ ಮೇಲೆ ನೀವು ಅದನ್ನ ಅನುಭವಿಸಕ್ಕೆ ನಿಮಗೆ ಶಕ್ತಿ ಇದೆಯಾ ಇಲ್ವಾ, ಅದು ನಮಗ್ ತಾಕತ್ತ, ಅದರ ಮೇಲೆ ನೀವು ಅವರವರ ವಿವೇಚನೆಯನ್ನ ಉಪಯೋಗಿಸಿ ಅದರ ಬಗ್ಗೆ ಭಯವನ್ನು ಬಿಟ್ಟು ಸಾಲಿಗ್ರಾಮ ಆರಾಧನೆ ವಿಷ್ಣು ಆರಾಧನೆ ಅಂತ ತಿಳಿಸೋದಕ್ಕೋಸ್ಕರ ಈ ಎಪಿಸೋಡ್. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ. ಖಂಡಿತ. ಇದರಲ್ಲಿ ಹಾಗಾದ್ರೆ ನಾವು ಮನೆ ಪೂಜೆ ಮಾಡೋದು ಯಾವ ವಿಧಾನ ಯಾವ್ದಿದೆ? ಸಾಲಿಗ್ರಾಮ ಪೂಜಾ ವಿಧಾನ ಅದು ನಿತ್ಯ ದೇವತಾ ಪೂಜಾ ವಿಧಾನದಲ್ಲೇ ಬರುತ್ತೆ. ನಿತ್ಯ ದೇವತಾ ಪೂಜಾ ವಿಧಾನದಲ್ಲಿ ಶಂಕರರು ತಿಳಿಸಿಕೊಟ್ಟ ಪಂಚಾಯತನ ಪೂಜಾ ವಿಧಾನ ಬಹಳ ಶ್ರೇಷ್ಠವಾದದ್ದು. ಆದಿತ್ಯಂ, ಅಂಬಿಕಂ, ವಿಷ್ಣು, ಗಣನಾಥಂ, ಮಹೇಶ್ವರಂ ಮತ್ತೆ ಸುಬ್ರಹ್ಮಣ್ಯರು ಸೇರಿಸ್ಕೊತಾರೆ. ಸೊ ಎಲ್ಲ ದೇವರ ಪ್ರಕಾರಗಳು ಅಲ್ಲಿ ಬರುತ್ತೆ. ಅದರಲ್ಲಿ ಸಾಲಿಗ್ರಾಮ ಒಂದು ವಿಷ್ಣು ಸಾನ್ನಿಧ್ಯವನ್ನು ಸೂಚಿಸ್ತಾ ಇದೆ. ಅದನ್ನ ಬೇರೆ ಬೇರೆ ಪ್ರಕಾರಗಳು ತೋರಿಸ್ತೀವಿ. ಅದರ ಪ್ರಕಾರ ಆರಾಧನೆ ಮಾಡ್ಕೊಂಡು ಹೋದ್ರೆ ಶ್ರೇಯಸ್ಕರ. ಮನೆಯಲ್ಲಿ ಮಡಿಯುವಂತಿಕೆ ಆಚಾರ, ನಮ್ಮ ಪಿತೃಾಚಾರಗಳು ಯಾವ ತರ ಇದೆಯೋ ಅದನ್ನ ಪ್ರಯೋಗಿಸಿ ಆದಷ್ಟು ಶ್ರದ್ಧಾ ಭಕ್ತಿಗಳಿಂದ ಪಾತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ
ನಾನು ಹೇಳಿದ ಮಾತಲ್ಲ, ಕೃಷ್ಣನೇ ನಮಗೆ ಕೊಟ್ಟಂತ ಮಾತು. ಅದನ್ನ ನೀವು 1 ಗಂಟೆ ಪೂಜೆ ಮಾಡ್ತಿರೋ, 5 ನಿಮಿಷ ಪೂಜೆ ಮಾಡ್ತಿರೋ, ಅದು ಭಕ್ತಿಯಿಂದ ಸಮರ್ಪಣೆ ಮಾಡಿದ್ರೆ ಆ ಒಂದು ಸಾಲಿಗ್ರಾಮ ತೀರ್ಥವನ್ನು ತಗೊಂಡು ನೀವು ನಿಮ್ಮ ಕೆಲಸಗಳಿಗೆ ಹೋದ್ರೆ ಅದಕ್ಕನ್ನ ಒಳ್ಳೆ ಕೆಲಸ ಯಾವುದು ಇಲ್ಲ ಅಂತ ನಮ್ಮ ಹಿರಿಯರೆಲ್ಲ ಎಲ್ಲರೂ, ಗುರುಗಳು ಎಲ್ಲರೂ ಫಸ್ಟ್ ನಾವು ನಮ್ಮ ಪಾಠಕ್ಕೆ ಹೋದ್ರೆ ಅವನ್ನ ಫಸ್ಟ್ ದೇವರ ಮನೆ ಕಲಿಸೋದೇ ನಮ್ಮ ಕೆಲಸ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಇದು ನಮ್ಮ ಮನಸ್ಸಿಗೆ ಅಥವಾ ನಮ್ಮ ಜೀವನಕ್ಕೆ ಹೇಗೆ ಲಾಭವನ್ನ ತಂದ್ಕೊಡುತ್ತೆ ಈ ಸಾಲಿಗ್ರಾಮ ಪೂಜೆಯಿಂದ? ಸಾಲಿಗ್ರಾಮ ಪೂಜಾ ಆರಾಧನೆ, ದೇವತಾ ಆರಾಧನೆ, ಭಕ್ತಿ, ಜ್ಞಾನ, ವೈರಾಗ್ಯವನ್ನ ಎಲ್ಲ ತ್ರಿಮತಸ್ಥರಲ್ಲಾಗಲಿ ಅಥವಾ ಯಾವುದೇ ಹಿಂದೂ ಸಮಾಜದಲ್ಲಿ ಈ ಮೂರನ್ನು ಎಲ್ಲ ಕಡೆ ಹೇಳ್ತಾರೆ. ಭಕ್ತಿ, ಜ್ಞಾನ, ವೈರಾಗ್ಯ. ಸೊ ಅದಕ್ಕೆ ಮೊದಲು ನಾವು ಮಾಡಬೇಕಾದಂತ ವಿಷಯ ಭಕ್ತಿ. ಭಕ್ತಿ ಮಾಡಬೇಕು ಅಂತ ಹೇಳಿದ್ರೆ ಅದು ಸ್ನಾನ, ದಾನ, ಜಪ, ಹೋಮ ಇಷ್ಟನ್ನು ಭಕ್ತಿಯಲ್ಲಿ ಸೇರುತ್ತೆ. ಸೊ ಅದರಲ್ಲಿ ದೇವರ ಪೂಜೆ ವಿಶೇಷವಾಗಿ ಹೇಳಿದೆ. ಸೊ ನನ್ನ ಟೈಮ್ ಇಲ್ಲ ಸರ್, ಆ ಪೇಪರ್ ಓದ್ಬೇಕು ಸರ್, ನಾವು ವಾಕಿಂಗ್ ಹೋಗ್ಬೇಕು ಸರ್, ಜಿಮ್ಗೆ ಹೋಗ್ಬೇಕು, ಅದೇ ವಿಷಯಗಳೇ ಇವಾಗ ಜಾಸ್ತಿ ಪ್ರಚಲಿತವಾಗಿದೆ. ಇದರ ಮಧ್ಯ ಒಂದು 5-10 ನಿಮಿಷಗಳಾದರೂ ನೀವು ಆ ಭಗವಂತನ ಸಾನ್ನಿಧ್ಯದಲ್ಲಿ ಜಪ, ತಪ ಮತ್ತೆ ಪೂಜೆ ಮಾಡಿದ್ರೆ ನಿಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ ಯಶಸ್ಸಾನದು ಸಿದ್ಧಿ ಆಗಿರೋರು ವಿಷಯ. ಸೊ ಅದು ನಿಮ್ಗೆ ಎಲ್ಲಾ ತರದಲ್ಲೂ ಒಳ್ಳೇದಾಗತ್ತೆ ಅಂತ ನಾನು ಭಾವಿಸ್ತೀನಿ. ಈ ಸಾಲಿಗ್ರಾಮದ ಒಂದು ವಿವಿಧತೆಯನ್ನ ನೀವ್ ಹೇಳಿದ್ರಿ, ಎಷ್ಟೋ ಪ್ರಾಯವಾಗಿದೆ, ಅದನ್ನ ಒಂದು ವಿವರಣೆ ಕೊಡೋದಾದ್ರೆ. ಆಯ್ತು, ಇವಾಗ ಜಾಸ್ತಿ ಸಮಯ ತಗೊಳ್ಳೋದು ಬೇಡ. ಸೊ ವೀಕ್ಷಕರು ಕೂಡ ಸಾಲಿಗ್ರಾಮ ಪ್ರಕಾರಗಳನ್ನ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ಇದು ಪಾಡ್ಕಾಸ್ಟ್ ಅಂತ ನಾವು ಹೇಳಿದ್ರು ಇದರ ಮೂಲ ಉದ್ದೇಶ ವಿವಿಧ ಪ್ರಕಾರವಾದ ಸಾಲಿಗ್ರಾಮಗಳನ್ನ ನಿಮಗೆ ತೋರಿಸಿ ಇಂತಹ ವಿಷಯ ಇಲ್ಲಿ ಬರುತ್ತೆ, ಇಂಥ ವಿಷಯ ಇಲ್ಲ ಆಗತ್ತೆ ಅದನ್ನ ಹೇಳದೆ ಈ ಒಂದು ಏನಪ್ಪಾ ಅಂದ್ರೆ ಎಲ್ಲಿಯೂ ಕೂಡ ಇಷ್ಟು ವಿವರವಾಗಿ ಎಲ್ಲೂ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನೋಡೋಣ ಬನ್ನಿ, ಒಂದೊಂದೇ ಬನ್ನಿ, ಅದರ ಒಂದು ಪ್ರಯಾಣವನ್ನ ಮುಂದುವರಿಸಿ ಚಿತ್ರಗಳನ್ನ ತೋರಿಸಿ ಕೆಲವೊಂದು ಚಿಕ್ಕ ಚಿಕ್ಕ ವಿಶ್ಲೇಷಣೆ ಅದನ್ನ ಮಾಡಿ ಒಂದು ಹಂತಕ್ಕೆ ಇವತ್ತು ವಿಚಾರವನ್ನ ತಿಳ್ಕೊಳ್ಳೋಣ. ಹಾಗಾದ್ರೆ ಈ ಸಾಲಿಗ್ರಾಮ ಬಗ್ಗೆ ತಿಳ್ಕೊಬೇಕಾದ್ರೆ ಒಂದಷ್ಟು ಪುಸ್ತಕಗಳಿಗೆ ನಮ್ಗೆ ಗೊತ್ತಾಗಬೇಕಾಗುತ್ತೆ. ಹಾಗಾದ್ರೆ ಆ ಪ್ರಮುಖವಾದಂತಹ ಪುಸ್ತಕದ ಬಗ್ಗೆ ನಮಗೆ ಮಾಹಿತಿ ಕೊಡೋದಾದ್ರೆ? ಸಾಲಿಗ್ರಾಮದ ಪುಸ್ತಕಗಳು ಅಂದ್ರೆ ಭಂಡಾರನೇ ಇದೆ. ಸೊ ಹಾಗಾದ್ರೆ ಆ ಮಹೋದಧಿಯಲ್ಲಿ ಎಲ್ಲೆಲ್ಲಿ ನಾವು ನೋಡ್ಬೇಕು ಅಂದ್ರೆ ತುಂಬಾ ವಿಷಯಗಳಿದೆ. ಅದರಲ್ಲಿ ನೀವು ಶುರು ಮಾಡ್ಕೋಬೇಕು ಅಂದ್ರೆ ನೋಡಿ, ಸಾಲಿಗ್ರಾಮದ ವಿಚಾರಗಳನ್ನ ಒಂದು ಮೂಲಭೂತವಾಗಿ ಕೊಟ್ಟಂತ ಕೆಲವೊಂದು ಪುಸ್ತಕಗಳಿದೆ. ಸಾಲಿಗ್ರಾಮ ಮೂರ್ತಿ ಲಕ್ಷಣ ಅಂತ ಒಂದಿದೆ, ಸಾಲಿಗ್ರಾಮ ಮಹಾತ್ಮ್ಯ ಅಂತ ಒಂದಿದೆ. ಸೊ ಇದೊಂದು ನಿಮಗೆ ನೋಡಿ ಅಲ್ಲೇ ನಂಬರ್ಗಳು ಬರ್ತಾ ಇದೆ. ನಿಮ್ಮ ಒಂದು ಶ್ರೀ ಕೃಷ್ಣಾಚಾರ್ಯ ರಂಗಾಚಾರ್ಯರು ನವರತ್ನ ಧಾರವಾಡದವ್ರು ಬರೆದಿರೋದು. ಹೌದು, ಇದೆಲ್ಲ ನಿಮಗೆ ಒಂದು ಮೂಲ ಸ್ವರೂಪ, ಒಂದು ಇದು ಸ್ಟಾರ್ಟ್ ಮಾಡ್ಲಿಕ್ಕೆ ಇದು ಚೆನ್ನಾಗಿದೆ. ನಿಮಗೆ ಇನ್ನ ಹೆಚ್ಚು ವಿಷಯ ತಿಳ್ಕೋಬೇಕು ಅಂತ ಹೇಳಿದ್ರೆ ಸುಷವೇಂದ್ರ ಸೇವಾ ಪ್ರತಿಷ್ಠಾನ ನಂಜನಗೂಡು ಅವರು ಮಾಡಿರುವ ಶಾಲಗ್ರಾಮ ಸಂಪುಟ ಅಂತಂದಿದೆ. ಇದರಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಸಾಲಿಗ್ರಾಮದ ಚಿತ್ರಗಳನ್ನು ಎಲ್ಲ ಚಿತ್ರ ಸಮೇತ ಒಂದೊಂದು ಪುಟದಲ್ಲಿ ಒಂದೊಂದು ಅದರ ವಿವರಣೆ ಕೊಟ್ಟಿದೆ. ಮತ್ತೆ ಸಾಲಿಗ್ರಾಮ ಶ್ಲೋಕಗಳು ಇದೆ. ಹೌದು ನೋಡಿ, ಹೌದು ನೋಡಿ ಸಾಲಿಗ್ರಾಮ ಎಲ್ಲ ಯಾವ ರೀತಿ ಇದೆ ನೋಡಿ. ದಶಾವತಾರ ಮೂರ್ತಿಗಳು, ನರಸಿಂಹ ಎಲ್ಲ ಹೌದು, ಅದು ದಶಾವತಾರ. ಸೊ ನೋಡಿ, ಗಂಡಕಿ ನದಿ, ಅವರು ಸಾಲಿಗ್ರಾಮ ಪರೀಕ್ಷೆ, ಇದೆಲ್ಲ ತುಂಬಾ ಅದರ ವಿಷಯ ತಿಳ್ಕೊಳಕ್ಕೆ ತುಂಬಾ ಚೆನ್ನಾಗಿದೆ. ಮತ್ತೆ ನೋಡಿ, ಇದೊಂದು ಇನ್ನೊಂದು ಸಾಲಿಗ್ರಾಮ ಪರೀಕ್ಷಾ ಅಂತ. ಇದು ಒರಿಜಿನಲ್ಲ ಅಥವಾ ಕೆಲವೊಂದು ಇದು ಕೆಲವರು ನಮಗೆ ಮೋಸನೂ ಮಾಡ್ತಾರಲ್ಲ, ಅದರ ವಿಷಯದಲ್ಲಿ ಇದು ಶ್ಲೋಕ ಸಹಿತವಾಗಿ ಅಂದ್ರೆ ಪುರಾಣ ಶ್ಲೋಕಗಳ ಸಹಿತವಾಗಿ ಅದರ
ಒಂದು ಸಾಲಿಗ್ರಾಮ ಲಕ್ಷಣ, ಪ್ರತಿಯೊಂದು ಸಾಲಿಗ್ರಾಮ ಸಾಲಿಗ್ರಾಮದ ಪರೀಕ್ಷೆ. ಲಕ್ಷಣಗಳು. ಹೌದು. ಮತ್ತೆ ಇನ್ನ ಸಾಲಿಗ್ರಾಮದ ವಿಚಾರವಾಗಿ ತುಂಬಾ ವಿಷಯ ಮಾತಾಡಬೇಕು ಅಂದ್ರೆ ನಮ್ಮ ಸಾಕ್ರು ಗೋವಿಂದರಾಯರು, SK ಗೋವಿಂದರಾಯ್ ಅಂತ ಇಂಗ್ಲಿಷ್ ರಾಮಚಂದ್ರ ಸಾಕ್ರು ರಾಮಚಂದ್ರ ರಾಯರು. ಸೊ ಅವರು ಸಾಲಿಗ್ರಾಮ ಕೋಶ ಅಂತೇಳಿ SK ಸಾಕ್ರು ರಾಮಚಂದ್ರ ಅಂತ ಅವರ ಹೆಸರು. ಸೊ ಈ ವಿಷಯಗಳು ನಿಮಗೆ ಇಲ್ಲಿ ಹೀಗೆ ಇದು ಸಾಲಿಗ್ರಾಮ ಮತ್ತಷ್ಟು ಕುತೂಹಕಲಾಗಿ ಇನ್ನೂ ಡೀಪ್ ಆಗಿ ಹೋಗ್ಬೇಕಂದ್ರೆ ಈ ಪುಸ್ತಕಗಳನ್ನ ನೀವು ಓದ್ಬೋದು. ಬನ್ನಿ ಮತ್ತೆ ಮತ್ತೆ ಇದು ಗಂಡಕಿ ನದಿಯ ಹಾಗೂ ಅಲ್ಲಿ ಸಿಗುವಂತಹ ಸಾಲಿಗ್ರಾಮದ ಬಗ್ಗೆ ಒಂದು ವಿವರಣೆಯನ್ನ ಗುರುಜಿ ಹತ್ರ ಪಡೆದುಕೊಳ್ಳೋಣ. ತುಂಬಾ ತುಂಬಾ ಸಾಲಿಗ್ರಾಮಗಳಿದೆ. ನಿಮಗೆ ಒಂದೊಂದೇ ಸಾಲಿಗ್ರಾಮವನ್ನ ತೋರಿಸ್ಕೊಂಡು ಬರ್ತೀನಿ. ಇದು ಒಂದು ಸಾಲಿಗ್ರಾಮದ ವಿಚಾರದಲ್ಲಿ ಇದು ಏನಪ್ಪಾ, ಇದು ನಾವು ತಗೊಳ್ಳೋದು ಅಥವಾ ಯಾರನ್ನ ಕೊಡೋದು, ಇದು ಒರಿಜಿನಲ್ ಅಥವಾ ಡೂಪ್ಲಿಕೇಟ್ ಅನ್ನೋ ವರ್ಡ್ ಯೂಸ್ ಮಾಡಬಾರ್ದು. ಅದು ಯಾವ ರೀತಿ ಮೋಸ ಹೋಗ್ತಿದೀವ ಅಂತ ಅನ್ನೋ ವಿಷಯಕ್ಕೆ ಕೆಲವೊಂದು ಮಾಹಿತಿಗಳನ್ನ ನಿಮ್ಮಲ್ಲಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನೋಡಿ, ಯಾವುದೇ ಸಾಲಿಗ್ರಾಮ ತಗೊಂಡ್ರೆ ಅದಕ್ಕೆ ವದನ ಅಂತ ಹೇಳ್ತಾರೆ. ಅದಕ್ಕೆ ಒಂದು ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಒಂದು ರಂಧ್ರ, ಅದೊಂದು ರಂಧ್ರ ಇದ್ರೆ ಅದು ಬಾಯಿ ಅಂತಾನೂ ಹೇಳ್ತಾರೆ. ಸಂಸ್ಕೃತದಲ್ಲಿ ಮುಖ ಅಂದ್ರೆ ಬಾಯಿ ಅಂತಾನೂ ಅರ್ಥ, ಫೇಸ್ ಅಂತಾನೂ ಅರ್ಥ. ಸೊ ಅದಕ್ಕೆ ವದನ ಅಂತಾನೂ ಹೇಳ್ತಾರೆ. ಸೊ ಇದು ವದನ ಇದ್ರೆ ಅದು ಒರಿಜಿನಲ್ಲು ಅಂತ ಹೇಳ್ತಾರೆ. ನೋಡಿ, ನಾನು ನಿಮಗೆ ತೋರಿಸ್ತಾ ಇರೋದು ನೋಡ್ಲಿಕ್ಕೆ ಇದು ಸಾಲಿಗ್ರಾಮದ ತರ ಇದ್ರೂ ಕಲ್ಲು ಸಾಲಿಗ್ರಾಮದ ಕಲ್ಲೇ, ಆದರೆ ಇದು ನಕಲಿ ಅಂತಾನು ಹೇಳ್ತೀವಿ. ಅದು ಹೆಂಗೆ ಅಂತ ಹೇಳಿದ್ರೆ, ನೋಡಿ, ಇದು ವದನ ಇದೆ, 5 ವದನ ಎಷ್ಟಿದೆ ಇದರಲ್ಲಿ? 1 2 3 4 5 ಪಂಚವದನ. ಸೊ ಎಲ್ಲ ನೋಡ್ಲಿಕ್ಕೆ ಲಕ್ಷಣಗಳು ತುಂಬಾ ಚೆನ್ನಾಗಿದೆ. ನೀವು ಇದನ್ನ ಒರಿಜಿನಲ್ ಅಂತ ತಗೊಂತೀರಾ, ಆದರೆ ಇದು ಡೂಪ್ಲಿಕೇಟ್. ಹೆಂಗೆ ಅಂದ್ರೆ, ಈ ವದನಗಳನ್ನು ನೋಡಿ, ಇಲ್ಲಿ ಅವರು ಕೊರೆದು ಅದನ್ನು ಸೇರಿಸಿರುತ್ತಾರೆ. ಇನ್ನೊಂದೇನಪ್ಪಾ ಅಂದ್ರೆ ಇದು ದಿಸ್ ಇಸ್ ನಾಟ್ ಒರಿಜಿನಲ್. ಅಂದ್ರೆ ಅದಕ್ಕೆ ಒಂದು ನೋಡಿ, ಇದು ಚಕ್ರಗಳು ಹಿಂಗೆ ಸೇರಿದ್ರು ಆದ್ರೆ ಇದು ಪಂಚವದನ ಸಾಲಿಗ್ರಾಮ ಅಲ್ಲವು. ಸೊ ಈ ತರ ನೋಡಿ ಪಂಡಿತರಿಂದ ಒಂದು ಪರೀಕ್ಷೆ ಮಾಡಿಸಿ ಅದಾದ್ಮೇಲಿಂದ ತಗೊಳ್ಳೋದು ಒಳ್ಳೇದು. ಸಾಲಿಗ್ರಾಮಗಳನ್ನ ತಗೋಬಾರದು ಅಂತ ಹೇಳ್ತಾರೆ, ಆದರೆ ಅದರ ವಿಷಯವಾಗಿ ಹೇಳಬೇಕು ಅಂದ್ರೆ ದಾನವಾಗಿ ಬಂದಲ್ಲಿ ತುಂಬಾ ಒಂದು ಶ್ರೇಷ್ಠತೆ ಇರುತ್ತೆ. ಅಂದ್ರೆ ಯಾವುದೋ ಒಬ್ಬ ಶ್ರೋತ್ರಿಯರು ಅವರು ಪೂಜೆ ಮಾಡಿ ಕೊಟ್ಟಿದ್ದನ್ನ ನಮ್ಮ ಮನೆಯಲ್ಲಿ ತಗೊಂಡು ಒಂದು ಪೂಜೆ ಮಾಡೋದು ಶ್ರೇಷ್ಠ. ಆದರೆ ನಮಗೆ ಇಂಥ ಸಾಲಿಗ್ರಾಮ ನಮ್ಮ ಮನೇಲಿ ಇರಲಿ ಅಂತ ಹೇಳಿದ್ರೆ ಅದನ್ನ ನೀವು ಗೊತ್ತಿರೋರ ಹತ್ರ ತಗೊಂಡ್ರು ಕೂಡ ಇನ್ನೊಂದು ಸಾಲಿಗ್ರಾಮವನ್ನ ಅದನ್ನ ಜೊತೆಯಲ್ಲಿ ತಗೊಂಡು ಅದನ್ನ ದಾನವನ್ನಾಗಿ ಇನ್ನೊಬ್ಬರಿಗೆ ಕೊಟ್ಟು ಆ ತರ ಪೂಜೆ ಮಾಡೋದು ಶ್ರೇಷ್ಠತೆಯಲ್ಲಿ ಶ್ರೇಷ್ಠತೆ. ಹಾಗಾದ್ರೆ ಈ ಸಾಲಿಗ್ರಾಮದಲ್ಲಿ ಕೂಡ ಬಣ್ಣಗಳು ಇದಾವ ಗುರುಗಳೇ? ಈ ರೀತಿಯ ಬಣ್ಣಗಳು ಚೇಂಜ್ ಆಗ್ತಾವ, ಇಲ್ಲ ಬರೀ ಎಲ್ಲ ಒಂದೇ ತರ ಸಮವಾಗಿರ್ತದ? ನಾವು ಈ ಸಾಲಿಗ್ರಾಮದ ಶಿಲೆ ಬಗ್ಗೆ ಮಾತಾಡ್ತಾ ಈ ಬಣ್ಣಗಳ ಬಗ್ಗೆ ಕೇಳಿದ್ರಿ. ಆದ್ರೆ ಇಲ್ಲಿ ಒಂದು ವಿಷಯ ಇದೆ. ಇಂಥ ಒಂದು ಸಾಲಿಗ್ರಾಮ ಶಿಲೆ ನಾವು ಏನ್ ಹೇಳಿದ್ವಿ, ವಿಷ್ಣು ಸ್ವರೂಪ ಅಂತ ಹೇಳಿದ್ವಿ. ಹೌದು. ಇನ್ನೊಂದು ಗೋದಾವರಿ ಶಿಲೆ, ನರ್ಮದಾ, ಆ ಒಂದು ಶಿಲೆಯಲ್ಲಿ ಶಿವ ಸಾನ್ನಿಧ್ಯ ಇದೆ ಅಂತ ಹೇಳ್ತಾರೆ. ಇನ್ನ ಕೆಲವೊಂದು ಶಿಲೆಯಲ್ಲಿ ದುರ್ಗೆಯ ಸಾನ್ನಿಧ್ಯ ಇದೆ ಅಂತ ಹೇಳ್ತಾರೆ. ಇನ್ನೊಂದು ಕೆಲವೊಂದು ಶಿಲೆಗಳಲ್ಲಿ ಗಣಪತಿಯ ಸಾನ್ನಿಧ್ಯ ಇದೆ ಅಂತ ಹೇಳ್ತಾರೆ. ಸೊ ಈ ಸಾಲಿಗ್ರಾಮ ಶಿಲೆಗಳಲ್ಲಿ ಬಣ್ಣಗಳಿದೆಯಾ ಅಂತ ನಿಮ್ಮ ಒಂದು ಪ್ರಶ್ನೆ. ಹೌದು. ಅದಕ್ಕೆ ಉತ್ತರವಾಗಿ ಈ ಒಂದು ಶ್ಲೋಕ ಇದೆ, ಬ್ರಹ್ಮನ ಶ್ಲೋಕವು, ಶಾಲಿಗ್ರಾಮ ಪರೀಕ್ಷಾ. ಅದರಿಂದ ನೋಡಿ ಹೇಳ್ತಾ ಇದ್ದೀನಿ ನಿಮಗೆ. ಶ್ಯಾಮ ನೀಲ ತಥಾ ಪೀತ ರಕ್ತವರ್ಣ ತಥೈವ ಚ ಪಾಂಡುರ ಕೃಷ್ಣವರ್ಣ ಚ ಕಪಿಲಾಶ್ಚಾಪಿತಾಶಿಲಾಹ ಅಂತ ಒಂದು. ಏನಂದ್ರೆ ದಟ್ಟವಾದ ನೀಲಿ ಅದು ಶ್ಯಾಮ, ನೀಲಿ ಅದು ಶನೇಶ್ವರನ ಕಲರ್, ನೀಲಿ, ಹಳದಿ, ಕೆಂಪು ಬಣ್ಣ, ಕೆಂಪು ಬಣ್ಣ, ಮತ್ತೆ ಬಿಳಿ ಮತ್ತು ಹಳದಿ ಬೆರೆತ ಬಣ್ಣ, ಮತ್ತೆ ಕಪ್ಪು ಬಣ್ಣ. ಅರ್ಥ ಆಯ್ತಾ? ಸೊ ಈ ತರ ಒಂದು ಕಲರು ಅಂದ್ರೆ ನಿಮ್ಮ ಈ ತರ ಒಂದು
ಅದು ಏನು ಅಂದ್ರೆ ಈ ತರ ಬಣ್ಣಗಳಲ್ಲಿ ಸಿಗತ್ತೆ. ಅದಕ್ಕೆ ಈ ತರ ಬಣ್ಣದಲ್ಲಿ ಈ ತರ ಒಂದು ಅದಕ್ಕೆ ಒಂದು ಫಲಶ್ರುತಿ ಅಂತಾನು ಹೇಳ್ತಾರೆ. ಅದರಲ್ಲಿ ಬಿಳಿಯಾದ ಶಾಲಿಗ್ರಾಮ ಶಿಲೆ ಅದು ಶಾಂತತೆಯನ್ನು ಸೂಚಿಸುತ್ತೆ. ಸೊ ಶಾಂತತೆಯನ್ನು ಸೂಚಿಸುತ್ತೆ. ಅದು ಎಲ್ಲಾ ವರವನ್ನು ಕೊಡುತ್ತದೆ. ಅದು ಬಿಳಿಗೆ ಹೇಳಿರೋ ಫಲ. ಸಂಪತ್ತನ್ನು ಉಂಟು ಮಾಡುತ್ತದೆ. ಮತ್ತೆ ಹಳದಿ ಬಣ್ಣದ್ದು ಸಂಪತ್ತು ಕೊಡುತ್ತೆ. ಮತ್ತೆ ಕೆಂಪಾಗಿರೋದು ಇಷ್ಟಾರ್ಥ ಸಿದ್ಧಿ ಅಂದ್ರೆ ಬಯಸಿದ್ದನ್ನೆಲ್ಲ ಕೊಡುತ್ತೆ. ಮತ್ತೆ ಕಪ್ಪು ನಿಮ್ಮ ಅಭಿವೃದ್ಧಿಯನ್ನು ಉಂಟು ಮಾಡುತ್ತದೆ. ಅಭಿವೃದ್ಧಿ ಅಂದ್ರೆ ಇವತ್ತು 100 ರೂಪಾಯಿ ಇತ್ತು, ನಾಳೆ 1000 ರೂಪಾಯಿ, ಆ ತರ ಅಲ್ಲ ಅಭಿವೃದ್ಧಿ. ಅಭಿವೃದ್ಧಿ ಅಂದ್ರೆ ಆಧ್ಯಾತ್ಮ ಅಭಿವೃದ್ಧಿಯನ್ನ ಉಂಟು ಮಾಡಕ್ಕೆ. ಆಕ್ಚುಲಿ ನಿಮಗೆ ನಾನು ಹೇಳೋದೇನ್ ಬೇಡ, ನೀವೆಲ್ಲ ಸಾಲಿಗ್ರಾಮವನ್ನು ನೋಡ್ತಾ ಇದ್ರೆ ನಿಮಗೆ ಹೆಚ್ಚು ಕಾಣೋದು ಕಪ್ಪೆ. ಹೌದು. ಕಪ್ಪಲ್ಲಿ ಅದು ನಿಮಗೆ ಅಧ್ಯಾತ್ಮ ಅಭಿವೃದ್ಧಿ. ಅದಕ್ಕೋಸ್ಕರನೇ ಎಲ್ಲಾ ಮನೆಯಲ್ಲೂ ಸಾಲಿಗ್ರಾಮ ಇರಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಅದರಲ್ಲಿ ಒಂದು ಪ್ರಾಕಾರಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಕಪ್ಪು ಅಭಿವೃದ್ಧಿಯನ್ನು ಉಂಟು ಮಾಡುತ್ತೆ. ಮತ್ತು ಕಂದು ಹಳದಿ ಬಣ್ಣ ಸುಖವನ್ನು ನೀಡುತ್ತೆ. ಮತ್ತೆ ಅದರಲ್ಲಿ ಶಿಲಾಚಕ್ರಗಳು ಏನೇನಿದೆ ಅದು ಹೊಳೆಯಲ್ಲಿ ಹುಟ್ಟಿದ ಎಲ್ಲವೂ ಮೋಕ್ಷ ಫಲವಾಗಿರುತ್ತದೆ. ಆ ಒಂದು ಕಥೆಯಲ್ಲಿ ಬರುತ್ತೆ, ಆ ವಿಷ್ಣು ಎಲ್ಲ ಶಿಲೆಗಳಲ್ಲಿ ನನ್ನ ಸಾನ್ನಿಧ್ಯ ಇದ್ದೇ ಇದೆ ಅಂತ ಅವನೇ ಹೇಳ್ಬಿಡ್ತಾನೆ. ಸೊ ಅವನ ಸಾನ್ನಿಧ್ಯ ಅಂದ್ರೆ ಚಕ್ರ. ಹೌದು. ಸುದರ್ಶನ ಚಕ್ರ. ಆ ಚಕ್ರ ಎಲ್ಲ ಇದರಲ್ಲೂ ಇರುತ್ತೆ. ಮತ್ತೆ ಅದು ಮೋಕ್ಷವನ್ನ ಸೂಚಿಸ್ತಾ ಇದೆ. ಈ ಅಭಿವೃದ್ಧಿಯೊಡನೆ ಸ್ವರ್ಗವನ್ನು ಕೊಡುತ್ತೆ ಆ ಚಕ್ರ. ಸೊ ಎಲ್ಲ ನೀರಿನಲ್ಲಿ ಹುಟ್ಟಿದ ಚಕ್ರಗಳಾಗಿರುತ್ತದೆ. ಯಾರೋ ಬಂದು ಕೊರದಿಲ್ಲ ಇದನ್ನ. ಹೌದು. ಸಾಲಿಗ್ರಾಮ ಏನಕ್ಕಪ್ಪ ಇಷ್ಟೊಂದು ಇದು ಪವಿತ್ರತೆ ಹೆಂಗ್ ಉಂಟಾಗುತ್ತೆ ಅಂದ್ರೆ ಆ ವಿಷ್ಣುವಿನ ಚಕ್ರ ನ್ಯಾಚುರಲ್ ಆಗಿ ಆ ಸಾಲಿಗ್ರಾಮದಲ್ಲಿ ಇದೆ. ನೀವು ಗುಂಡು ಸಾಲಿಗ್ರಾಮ ತಗೊಂಡ್ರು ಅದು ನಾನು ನಿಮ್ಗೆ ಅರ್ಧ ತೋರಿಸಿದ್ವಲ್ಲ, ಅದರಲ್ಲಿ ಚಕ್ರ ಇದ್ದೇ ಇರುತ್ತೆ. ಸೊ ಗುಂಡು ಸಾಲಿಗ್ರಾಮ ಅದನ್ನು ನಿಮಗೆ ಪೂಜಾ ಯೋಗ್ಯ. ವಿಷಯದಲ್ಲಿ ಏನಪ್ಪಾ ಅಂದ್ರೆ ವಿಗ್ರಹ ಭಿನ್ನ ಆದ್ರೆ ವಿಗ್ರಹ ಹಂಪೆಲಿ ಹೋಗಿ ನೀವೆಲ್ಲೂ ಆರಾಧನೆ ಮಾಡಿಲ್ಲ. ಹಂಪೆಲಿರೋ ವಿಗ್ರಹಗಳು ಅದಕ್ಕನ್ನ ಇನ್ನ ವರ್ಲ್ಡ್ ಕ್ಲಾಸ್ ಅಂತಾರಲ್ಲ, ಇಲ್ಲ. ಯಾವುದೋ ಕಾರಣಕ್ಕೆ ಭಿನ್ನ ಆಗಿದೆ, ಅದಕ್ಕೆ ಅರ್ಚನೆ ಇಲ್ಲ. ಆದ್ರೆ ಸಾಲಿಗ್ರಾಮದ ವಿಷಯದಲ್ಲಿ ಆತರ ಅಲ್ಲವು. ಸೊ ಮೀನು ಮೊದಲಾದ ಹಾಗೆ ದಿವ್ಯವಾದ ಆಯುಧಗಳನ್ನು ಕೂಡಿ ಕೆಲವೊಂದು ಸಾಲಿಗ್ರಾಮಗಳು ಕಾಣಿಸ್ಕೊಂಡಿರುತ್ತೆ. ಅದಕ್ಕೂ ಬೇರೆ ಬೇರೆ ವಿಶೇಷ ಫಲಗಳು ಖಂಡಿತ. ನೋಡಿ, ಇವಾಗ ಕಪ್ಪು ವಿಷಯ ಎಲ್ಲ ಕಡೆ ಕಪ್ಪು ಸಾಲಿಗ್ರಾಮ ತೋರಿಸಿದ್ವಿ. ಸೊ ಇದು ಬಂದು ಹಳದಿ, ಮತ್ತೆ ಇದು ಕಂದು ಮಿಶ್ರಿತ ಅಂತ ಹೇಳಿದ್ವಿ. ಇದು ಕೆಂಪು ಸಾಲಿಗ್ರಾಮ. ನೋಡಿ, ಕೆಂಪು ಸಾಲಿಗ್ರಾಮ. ಎಲ್ಲ ಸಾಲಿಗ್ರಾಮಗಳಲ್ಲೂ ಚಕ್ರ ಇದೆ. ಮತ್ತೆ ಇದನ್ನು ಕೆಂಪು ಸಾಲಿಗ್ರಾಮದ ಒಂದು ಪ್ರಕಾರ. ನೋಡಿ, ಇದು ಗುಂಡು ಸಾಲಿಗ್ರಾಮ. ಇದು ನಮಗೆ ಹಂಗೆ ಸಿಕ್ಕಿದೆ. ಇದನ್ನ ಇದೇ ತರ ಪೂಜೆ ಮಾಡಬಹುದು. ಸರ್ ಇದನ್ನ ಪೂಜೆ ಮಾಡಬಾರ್ದ ಸರ್ ಅಂತ ಹೇಳಿದ್ರೆ ಇದನ್ನು ಮನೇಲಿ ಇಟ್ಕೊಂಡು ಪೂಜೆ ಮಾಡಬಹುದು. ಭಿನ್ನ ಅನ್ನೋ ಲೆಕ್ಕಕ್ಕೆ ಬರಲ್ಲ. ಇದು ಒಂದು ಸಾಲಿಗ್ರಾಮ ಒಂದು ಪೂರ್ತಿ ಆಗಿದೆ. ಇದನ್ನು ಮನೇಲಿ ಇಟ್ಕೊಂಡು ಪೂಜೆ ಮಾಡಬಹುದು. ಎಲ್ಲವೂ ಅಭಿಷೇಕ ಯೋಗ್ಯವು. ಇದು ಬಿಳಿ. ನೋಡಿ, ಇದು ಚಕ್ರ ಸ್ವರೂಪ. ಇದು ಬಿಳಿ ಸಾಲಿಗ್ರಾಮ. ಮತ್ತೆ ಈ ಒಂದು ವಿಷ್ಣುವಿನ ಅವತಾರ ದಶಾವತಾರವಾದಂತಹ ಆ ಸಾಲಿಗ್ರಾಮ ಕೂಡ ಇದೆ ಅಂತ ನಮ್ಗೆ ಕೇಳಿದ್ದೆ. ಅದನ್ನ ತೋರಿಸೋದಾದ್ರೆ ನೋಡಿ, ಸಾಲಿಗ್ರಾಮದಲ್ಲಿ ಎಷ್ಟೋ ಪ್ರಕಾರಗಳಿದೆ. ಎಲ್ಲವೂ ವಿಷ್ಣು ಸ್ವರೂಪ ಅಂತ ಹೇಳಿದ್ವಿ. ಅದರಲ್ಲಿ ವಿಷ್ಣುವಿನ ಅವತಾರಗಳಲ್ಲಿ ದಶಾವತಾರವು ಒಂದು ಮುಖ್ಯವಾದ ಇದು. ನೋಡಿ, ಇದು ಮತ್ಸ್ಯ ಸಾಲಿಗ್ರಾಮ. ಮೀನಿನ ಒಂದು ಆಕಾರ ಇದೆ. ವದನ, ಇದು ವದನ. ಎಲ್ಲ ಸಾಲಿಗ್ರಾಮಕ್ಕೂ ವದನ ಇರುತ್ತೆ. ಮತ್ಸ್ಯ, ಇದು ಕೂರ್ಮ. ಶಾಂತತೆಯನ್ನು ಕೊಡುತ್ತೆ. ಮನೆಯಲ್ಲಿ ಶಾಂತತೆಯನ್ನು ಕೊಡುವಂತ ಕೂರ್ಮ ಸಾಲಿಗ್ರಾಮ. ಆಮೆ, ಇದಕ್ಕೂ ವದನ. ನೋಡಿ, ಇದು ಮತ್ತೆ
ಇದು ಇದು ಅದು ಕೂರ್ಮ. ಕೂರ್ಮನೆ. ನೋಡಿ, ಇದು ಹಿಂಗೆ ಎತ್ಕೊಂಡು ಬಂದಿರೋದು ಅದೊಂದು ವಿಶೇಷ. ಕೂರ್ಮ ಸಾಲಿಗ್ರಾಮದಲ್ಲಿ ಈ ತರ ಈ ತರ ಕೂರ್ಮದ ರೂಪನ ಕೂರ್ಮದ ರೂಪ, ಅದು ಆಮೆ ಹಿಂಗೆ ತಲೆ ಎತ್ತಿದ್ರೆ ಸೊ ಅದು ಸ್ವರೂಪ ಅದೇ ತರ ಕಾಣ್ತಿದೆ ನೋಡಿ. ಇದು ಮನೆಯಲ್ಲಿದ್ರೆ ಮಹಾಶಾಂತ, ಶಾಂತತೆ ನೆಲೆಸಿರುತ್ತದೆ ಅಂತ ಹೇಳ್ತಾರೆ. ನೋಡಿ, ಇದು ಒಂದು ಸ್ವಲ್ಪ ಚಕ್ರ ಅಷ್ಟು ಕ್ಲಿಯರ್ ಆಗಿಲ್ಲ, ಚಕ್ರ ಇದರಲ್ಲೂ ಇದೆ. ಸೊ ಇದೇ ಇದಕ್ಕೆ ವದನ. ಮತ್ತೆ ಇದರ ವಿಶೇಷ ಏನಪ್ಪಾ ಅಂದ್ರೆ ಹಿಂಗೆ ಎತ್ಕೊಂಡಿರೋದ್ರಿಂದ ಕತ್ತನ್ನ ಸ್ವಲ್ಪ ಇದು ಆಮೆಯ ರೂಪನೇ. ಹೌದು. ಸೊ ಕೂರ್ಮ ಸಾಲಿಗ್ರಾಮ. ಮತ್ಸ್ಯ ಆಯ್ತು, ಕೂರ್ಮ ಆಯ್ತಲ್ಲ, ವರಾಹ. ಇವರು ನಾರಸಿಂಹ. ನೋಡಿ, ಇವರು ವದನ ಜೋರಾಗಿದೆ ಇವ್ರದ್ದು. ನೋಡಿ, ಈ ತರ ವದನ ಜೋರಾಗಿರುತ್ತೆ, ಅದರ ಒಳಗೆ ನಿಮಗೆ ಸುದರ್ಶನ ಚಕ್ರ ಕಾಣುತ್ತೆ. ಇವು ನರಸಿಂಹ ಸಾಲಿಗ್ರಾಮದ ಒಂದು ವಿಶೇಷ. ನೋಡಿ, ಕೂರ್ಮ, ವರಾಹ, ನಾರಸಿಂಹ, ಆಮೇಲಿಂದ ವಾಮನ. ನೋಡಿ, ವಾಮನ ಇದು ವದನ ಇದರಲ್ಲಿದೆ. ನೋಡಿ, ಅವನ ಸ್ವರೂಪ ಚಿಕ್ಕದು. ಅವನು ಯಾವಾಗ ಬೇಕಾದ್ರೂ ಅವನ ವಿರಾಟ್ ಸ್ವರೂಪವನ್ನ ತೋರಿಸಬಹುದು. ಇದು ವಾಮನ. ನೋಡಿ, ಇಲ್ಲಿ ಆ ವದನದಲ್ಲಿ ಅವನ ಸಣ್ಣ ಸ್ವರೂಪ ಇದೆ ನೋಡಿ, ವಾಮನ. ಹನುಮಂತ ಸಮುದ್ರ ದಾಟಬೇಕಾದ್ರೆ ಅವನು ಅಡಿಕೆಯಷ್ಟು ಸಣ್ಣದಾಗ್ತಾನೆ, ವಿರಾಟ್ ಸ್ವರೂಪವನ್ನು ತೋರಿಸ್ತಾನೆ. ಆ ತರ ವಾಮನ. ರಾಮ, ರಾಮ ಸಾಲಿಗ್ರಾಮ, ಇದು ವದನ. ಇದು ಪರಶುರಾಮ. ನೋಡಿ, ಇಲ್ಲಿ ರಾಮ ಆದ್ಮೇಲೆ ಪರಶುರಾಮ. ಅರ್ಥ ಆಯ್ತಾ? ಇದು ಪರಶುರಾಮ ಆದ್ಮೇಲೆ ಕೃಷ್ಣ. ಕೃಷ್ಣ ಸಾಲಿಗ್ರಾಮ. ಆಮೇಲಿಂದ ಬಲರಾಮ. ನೋಡಿ, ಇಲ್ಲೂ ವದನದಲ್ಲಿ ಚಕ್ರ ಇದೆ, ನೇಗಿಲು. ಇದು ಬಂದು ನೇಗಿಲು ಹೌದು. ಬಲರಾಮ ನೇಗಿಲು ಇಟ್ಕೊಂಡಿರ್ಬೇಕಲ್ಲ. ರಾಮ, ಬಲರಾಮ, ಬೌದ್ಧ. ಅರ್ಥ ಆಯ್ತಾ? ಕಲ್ಕಿ, ಕಲ್ಕಿ ಸಾಲಿಗ್ರ. ಸೊ ನೋಡಿ, ಕಲ್ಕಿಯ ಒಂದು ಅವನ ಕೈಯಲ್ಲಿ ಒಂದು ಇದಿರ್ತಲ್ಲ, ಆಯುಧ, ಕಲ್ಕಿ ಆಯುಧ. ಇದು ವದನ, ಅದರಲ್ಲಿ ಚಕ್ರ ಇದೆ ನೋಡಿ. ಒಳಗಡೆ ಚಕ್ರ, ಅದು ಎಲ್ಲ ಸಾಲಿಗ್ರಾಮದಲ್ಲಿ ಸಾಮಾನ್ಯವಾದ ವಿಷಯ. ಸೊ ದಶಾವತಾರದ ವಿಶ್ಲೇಷಣೆ ಇದು. ಬೇರೆ ಬೇರೆ ಸಾಲಿಗ್ರಾಮಗಳು ಇದೆ, ತೋರಿಸ್ತೇನೆ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ.
Facebook, Instagram, Twitter, Threads, YouTube, Telegram ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.